ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ಶ್ರೀ ವಿಷ್ಣು ಪುರಾಣ ಭಾಗ 1 ಶ್ರೀಮನ್ನಾರಾಯಣನ ಸಾಕ್ಷಾತ್ಕಾರ. ಈ ರೀತಿಯಾಗಿ ವಾಸುದೇವನ ಕರುಣಾಪ್ರಸಾದದಿಂದ ಕಡಲಿನಿಂದ ಹೊರಬಂದ ಪ್ರಹ್ಲಾದನು ಭಕ್ತಿಪೂರ್ವಕವಾಗಿ ಕಣ್ಣು ಮುಚ್ಚಿಕೊಂಡು ಆತ್ಮಸನ್ನಿಧಿಯಲ್ಲಿ ನೆಲೆಸಿದ ಶ್ರೀಹರಿಯನ್ನು ಧ್ಯಾನಿಸಿ ಸಾಕಾರ ವಿಷ್ಣು ತೇಜವನ್ನು ಭಾವದಲ್ಲಿ ದರ್ಶನ ಮಾಡಿಕೊಂಡು ಮನಸಾರಿ ಸ್ತುತಿಸಿದನು. ಆಗ ಆತನ ಭಕ್ತಿ ಪರಿಪಾಕಕ್ಕೆ ಮುಗ್ಧನಾಗಿ ಶತಕೋಟಿ ಸೂರ್ಯಪ್ರಭಾ ಸಮಾನ ನಯನಾಭಿರಾಮ ತೇಜೋವಿಲಾಸನು ಪರಿಪೂರ್ಣ ಪಾಂಚಜನ್ಯನಾದ ರಮಾವಲ್ಲಭನೂ ಆದ ಶ್ರೀಮನ್ನಾರಾಯಣನು ಪ್ರಹ್ಲಾದನಿಗೆ ಸಾಕ್ಷಾತ್ಕರಿಸಿದನು. ಕೋಟಿ ಮನ್ಮಥರ ಸೌಂದರ್ಯ ಸಮನಾದ ಪರಮಾನಂದ ಸ್ವರೂಪನು, ಕಮಲದಂತಹ ಕಣ್ಣುಗಳನ್ನುಳ್ಳವನು, ವೇದನಾದಗಳು ರವಳಿಸುವ ಚಿನ್ನದ ಗೆಜ್ಜೆಗಳು, ಜರಿ ಅಂಚುಳ್ಳ ವಸ್ತ್ರಾಭರಣಗಳು, ಕಟ್ಟಾಣಿ ಮುತ್ತುಗಳುಳ್ಳ ಕಟಾರಿಗಳನ್ನು ಕಟಿಯ ಮೇಲೆ ವಿಚಿತ್ರ ಭಂಗಿಯಲ್ಲಿ ಶೃಂಗಾರ ತರಂಗವಾಗಿರುವ ಅಭಯ ಮುದ್ರೆಗಳೊಂದಿಗೆ ಶೋಭಿಸುತ್ತಾ, ಹೂಮಾಲೆ, ಕೌಸ್ತುಭ, ರತ್ನಹಾರ, ಗಂಧ, ಸುಗಂಧ ದ್ರವ್ಯಗಳನ್ನು ಬಲಗಡೆಯ ಎದೆಯ ಮೇಲೆ ಮಚ್ಚೆ, ಭುಜಕೀರ್ತನೆಗಳು, ಬಾಹುಗಳು, ತಾಯತ್ತುಗಳು, ಮಕರ ಕುಂಡಲಗಳು, ಮಣಿಕಿರೀಟ, ಮುತ್ತಿನ ನಾಮ, ಸೊಂಟದ ಉಡುದಾರ, ಭುಜಂಗಭೂಷಣಗಳು, ಚಿನ್ನದ ಜನಿವಾರಗಳೊಂದಿಗೆ ಶೋಭಾಯಮಾನ ಮೂರ್ತಿಯಾಗಿ ಶ್ರೀಹರಿಯು ಪ್ರಹ್ಲಾದನಿಗೆ ಸಾಕ್ಷಾತ್ಕರಿಸಿದನು. ಆ ರೀತಿಯಾಗಿ ಪ್ರತ್ಯಕ್ಷನಾದ ದೈವವನ್ನು ಕಣ್ಣಾರೆ ಕಂಡು ಪ್ರಹ್ಲಾದನು ಆನಂದ ಬಾಷ್ಪಗಳನ್ನು ಸುರಿಸಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದನು. ಶ್ರೀಹರಿಯು ಪ್ರಹ್ಲಾದನನ್ನು ಹತ್ತಿರಕ್ಕೆ ತೆಗೆದುಕೊಂಡು ಲಾಲನೆ ಮಾಡಿ ಆತನ ಕೆನ್ನೆಯನ್ನು ಸವರುತ್ತಾ ಪ್ರೀತಿಯಿಂದ ಹೀಗೆಂದನು: ಪ್ರಹ್ಲಾದ, ನೀನು ನಿನ್ನ ತಂದೆ ಕಲ್ಪಿಸಿದ ಮಹಾ ಆಪತ್ತುಗಳಿಗೆ ಸ್ಪಂದಿಸದೆ ಹೆದರದೆ ಭಕ್ತಿ ಶಿಖರಗಳನ್ನು ಅಧಿರೋಹಿಸಿದೆ. ಎಷ್ಟೇ ಕಷ್ಟಗಳು ಬಂದರೂ ನನ್ನನ್ನೇ ನಂಬಿಕೊಂಡು ಅಪೂರ್ವವಾದ ನಿನ್ನ ಪುಣ್ಯ ಸಂಪತ್ತಿನಿಂದ ನನಗೆ ಪ್ರೀತಿಯನ್ನು ಉಂಟು ಮಾಡಿದೆ. ವಯಸ್ಸಿನಲ್ಲಿ ಕಿರಿಯನಾದರೂ ನೀನು ತೋರಿಸಿದ ಅಚಂಚಲ ಭಕ್ತಿ ವಿಶ್ವಾಸವನ್ನು ಕೊಂಡು ನಾನು ಮುಗ್ಧನಾದೆನು. ನಿನ್ನ ಅಭೀಷ್ಟ ವರವನ್ನು ಬೇಡಿಕೋ, ಪ್ರಸಾದಿಸುತ್ತೇನೆ ಎಂದನು. ದೇವದೇವನು ಹೇಳಿದ ಮಾತುಗಳನ್ನು ಕೇಳಿ ಪ್ರಹ್ಲಾದನು: ಪ್ರಭು, ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನಿನ್ನ ದರ್ಶನಕ್ಕಾಗಿ ಪರಿತಪಿಸಿದ ನನಗೆ ನಿನ್ನ ದರ್ಶನ ಭಾಗ್ಯವನ್ನು ಪ್ರಸಾದಿಸಿದೆ. ಅದಕ್ಕಿಂತಲೂ ನನಗೆ ಇಷ್ಟವಾದ ವರವು ಮತ್ತೊಂದಿಲ್ಲ. ಮುಂದಿನ ಕಾಲದಲ್ಲಿ ನಾನು ಯಾವ ಯಾವ ಜನ್ಮಗಳಲ್ಲಿ ಜನಿಸುತ್ತೇನೆಯೋ ಆಗಿನ ಕಾಲಗತಿಗಳು ಹೇಗಿರುತ್ತವೆಯೋ ಗೊತ್ತಿಲ್ಲ. ಸ್ವಾಮಿ, ಮುಂದಿನ ಜನ್ಮಗಳೆಲ್ಲವೂ ನನಗೆ ನಿನ್ನ ಮೇಲೆ ನಿಶ್ಚಲವಾದ ಭಕ್ತಿ ಭಾವನೆಯನ್ನು, ನಿನ್ನ ಪಾದ ಪದ್ಮಗಳನ್ನು ಸೇವಿಸುವ ಮಹಾವಕಾಶವನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಪ್ರಹ್ಲಾದನ ಬಯಕೆಗೆ ಪರಿತುಷ್ಟನಾಗಿ ಶ್ರೀಹರಿಯು: ಮಗು, ನೀನು ಸಾಮಾನ್ಯನಲ್ಲ. ನನ್ನೊಂದಿಗೆ ಸ್ವಸ್ವರೂಪ ಅನುಸಂಧಾನವನ್ನು ಮಾಡಿಕೊಂಡ ಮಹಾಭಕ್ತನು. ಪಾಪ ನಿಲಯವಾದ ರಾಕ್ಷಸ ವಂಶದಲ್ಲಿ ಹುಟ್ಟಿಯೂ ಸಹ ವೈಷ್ಣವೋತ್ತಮನಾಗಿ ಪ್ರಕಾಶಿಸಿದ ನಿನ್ನ ಪುಣ್ಯಕಥೆಯು ಮುಮುಕ್ಷುಕರಿಗೆ ಮಾರ್ಗದರ್ಶನವಾಗಿ ನಿಲ್ಲುವುದು. ನಿನ್ನ ಜನ್ಮದೋಷಗಳೆಲ್ಲವೂ ಪರಿಭುಕ್ತಗಳಾಗಿವೆ. ನಿನಗೆ ಮೋಕ್ಷವೇ ಹೊರತು ಪುನರ್ಜನ್ಮವಿಲ್ಲ. ಆದ್ದರಿಂದ ನಿನ್ನ ಅಭೀಷ್ಟ ವರವನ್ನು ಕೇಳು ಎಂದು ದಯಾಸಾಗರ ಕರುಣಾಮೂರ್ತಿಯಾದ ಶ್ರೀಹರಿಯು ಕೇಳಿದನು. ಆಗ ಪ್ರಹ್ಲಾದನು ಶ್ರೀಹರಿಯ ಪ್ರೀತಿ ಭಾವನೆಗೆ ಸಂತೋಷಿಸಿ: ದೇವ, ನನ್ನ ತಂದೆಯ ಜನ್ಮದೋಷದಿಂದ ಸಂಪ್ರಾಪ್ತಿಸಿದ ದುರ್ಮತಿಯಿಂದ ನಿನ್ನೊಂದಿಗೆ ವೈರವನ್ನು ಏರ್ಪಡಿಸಿಕೊಂಡು ಅನೇಕ ಪಾಪಕೃತ್ಯಗಳನ್ನು ಮಾಡಿದ್ದಾನೆ. ಲೋಕಗಳಿಗೂ ಸಹ ಆತನ ಪಾಪಕರ್ಮಗಳಿಂದ ತೊಂದರೆಯುಂಟಾಗಿದೆ. ಹಿಮಾಲಯ ಶಿಖರಗಳಲ್ಲಿ ಜನಿಸಿ ಧರೆಗಿಳಿದ ಸ್ವಚ್ಛ ಶೀತ ಜಲ ಪ್ರವಾಹವು ಚಂಡಾಲ ಕುಲದಲ್ಲಿ ಜನಿಸಿದ ಭಾಗ್ಯಹೀನನ ಮನೆಯ ಮುಂದೆ ಹರಿಯುವ ಮಳೆಯ ನೀರಿನ ಕೊಳಚೆ ಕಾಲುವೆಯು ಪರಮ ಪವಿತ್ರವಾದ ಭಾಗೀರಥಿ ಪ್ರವಾಹದಲ್ಲಿ ಪ್ರವೇಶಿಸಿ ಪುಣ್ಯ ಜಲವಾಗುವಂತೆ ನಿನ್ನ ಸನ್ನಿಧಾನದಲ್ಲಿನ ಆತ್ಮಜ್ಞಾನಿಗೂ ಪಾಪಾತ್ಮನಿಗೂ ಸಹ ಮೋಕ್ಷವು ಲಭಿಸುತ್ತದೆ. ಭಕ್ತರಕ್ಷಣ ಪಾರಾಯಣನಾದ ನಿನಗೆ ಆತನ ಮನಸ್ಸನ್ನು ಬದಲಾಯಿಸಿ ಧರ್ಮಪರನನ್ನಾಗಿ ಮಾಡುವುದು ಅಸಾಧ್ಯವಲ್ಲ ಎಂದು ಕೋರಿದನು. ಪ್ರಹ್ಲಾದನ ಬಯಕೆಯನ್ನು ಇಲ್ಲವೆನ್ನದೆ ವೈಕುಂಠವಾಸನು ಅವನ ತಂದೆಯನ್ನು ಪುಣ್ಯಶೀಲನನ್ನಾಗಿ ಬದಲಾಯಿಸಿ ಮೋಕ್ಷಪದವನ್ನು ತಪ್ಪದೇ ಪ್ರಸಾದಿಸುತ್ತೇನೆಂದು ಮಾತು ಕೊಟ್ಟನು. ಮತ್ತೆ ಮಹಾವಿಷ್ಣು: ನೀನು ನಿನ್ನ ತಂದೆಗಾಗಿ ವರವನ್ನು ಬೇಡಿದೆ. ನಿನಗೋಸ್ಕರ ಏನನ್ನಾದರೂ ವರವನ್ನು ಬೇಡಿಕೋ ಎಂದು ಆದೇಶಿಸಿದನು. ಅದಕ್ಕೆ ಪ್ರಹ್ಲಾದನು: ನನಗೆ ನಿನ್ನ ಮೇಲಿನ ಭಕ್ತಿ ಸಂಪತ್ತನ್ನು ಹೊರತುಪಡಿಸಿ ಅನ್ಯ ಭೋಗ ಭಾಗ್ಯಗಳು ಬೇಕಾಗಿಲ್ಲ. ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡುವ ಸರ್ವ ಕರ್ಮಗಳಲ್ಲಿಯೂ ಸರ್ವಕಾಲಗಳಲ್ಲಿಯೂ ನಿನ್ನ ಮೇಲಿನ ಭಕ್ತಿಯನ್ನು ಅನುಗ್ರಹಿಸು ಎಂದನು. ಆಗ ಶ್ರೀ ಮಹಾವಿಷ್ಣು ಪ್ರಹ್ಲಾದನಿಗೆ ಕೈವಲ್ಯ ಪಥವನ್ನು ಅನುಗ್ರಹಿಸಿ ಇಷ್ಟಭೋಗಗಳನ್ನು ಪರಿಪೂರ್ಣವನ್ನಾಗಿಸಿ ಅಂತರ್ಧಾನನಾದನು. ನಂತರ ಪ್ರಹ್ಲಾದನು ಮನೆಗೆ ವಾಪಸ್ಸು ಹೋಗಿ ತಂದೆಗೆ ನಮಸ್ಕರಿಸಿ ನಿಂತನು. ಆಗ ಹಿರಣ್ಯಕಶಿಪನು ಸತ್ವೋದಯವನ್ನು ಹೊಂದಿ ಪುತ್ರೋತ್ಸಾಹದಿಂದ ಅಪ್ಪಿಕೊಂಡನು. ಮಗು, ನನ್ನಿಂದ ನೀನು ಅನೇಕ ಕಷ್ಟಗಳನ್ನು ಅನುಭವಿಸಿದೆ. ಶ್ರೀಪತಿಯ ಮಹಿಮೆಯನ್ನು ಗುರುತಿಸಲಾರದ
ಅಜ್ಞಾನಿಯಾಗಿ ನಿನ್ನನ್ನು ಚಿತ್ರಹಿಂಸೆಗೊಳಪಡಿಸಿದೆ. ಶ್ರೀಹರಿಯ ದಯೆಯಿಂದ ನೀನು ಅವುಗಳನ್ನು ಲಕ್ಷಿಸದೆ ಗೆಲುವನ್ನು ಸಾಧಿಸಿದೆ. ನನಗದೇ ಮಹಾಭಾಗ್ಯ ಎಂದು ಸಂತೋಷಪಟ್ಟನು. ಹಿರಣ್ಯಕಶ್ಯಪನು ಈ ರೀತಿಯಾಗಿ ಅನೇಕ ಸಾವಿರ ವರ್ಷಗಳು ರಾಜ್ಯಾಡಳಿತವನ್ನು ನಡೆಸಿ ಜನಮನ್ನಣೆಯನ್ನು ಗಳಿಸಿದನು. ಮುನಿಗಳ ಶಾಪವಿರುವ ತನಗೆ ಈ ಜನ್ಮದಲ್ಲಿ ವಿಷ್ಣು ಸಾಯುಜ್ಯವನ್ನು ಸಂಪ್ರಾಪ್ತಿಸುವ ಭಾಗ್ಯವಿಲ್ಲವೆಂದು, ಆದ್ದರಿಂದ ತನಗೆ ಜನ್ಮಾವಸಾನವು ಲಭಿಸಿದರೆ ಚೆನ್ನಾಗಿರುತ್ತದೆಂದು ಭಾವಿಸಿ ಕಾದು ನೋಡಿದನು. ಕೊನೆಗೆ ಮರಣವನ್ನು ಆಕಾಂಕ್ಷಿಸಿ ತನ್ನ ಸತ್ವಗುಣವನ್ನು ಅಡಗಿಸಿಕೊಂಡು ರಜೋಗುಣವನ್ನು ಉದ್ರೇಕಿಸುವಂತೆ ಮಾಡಿ ಶ್ರೀಹರಿಯೊಂದಿಗೆ ಮತ್ತೆ ಕಲಹವನ್ನು ಬೆಳೆಸಿಕೊಂಡನು. ಕೊನೆಗೆ ಹಿರಣ್ಯಕಶ್ಯಪನ ಸಭಾಮಂಟಪದಿಂದ ಶ್ರೀ ಮಹಾವಿಷ್ಣು ಮಹಾನ್ ದಿವ್ಯ ತೇಜದೊಂದಿಗೆ ಉಗ್ರ ನರಸಿಂಹನಾಗಿ ಅವತರಿಸಿದನು. ಸಚರಾಚರ ಭೂತ ಜಾತಿಗೂ ಭಯವನ್ನು ಉಂಟುಮಾಡುವ ಭಯಂಕರಾಕೃತಿಯೊಂದಿಗೆ ಹಿರಣ್ಯಕಶ್ಯಪನಿಗೆ ಸಾಕ್ಷಾತ್ಕರಿಸಿ ಅವನನ್ನು ಸಂಹರಿಸಿ ಮೋಕ್ಷಪದವನ್ನು ಅನುಗ್ರಹಿಸಿದನು. ದಾನವ ಸಾಮ್ರಾಜ್ಯಕ್ಕೆ ಪ್ರಹ್ಲಾದನನ್ನು ಮಹಾರಾಜನನ್ನಾಗಿಸಿ ಅಪಾರ ಶಕ್ತಿ ಸಂಪತ್ತುಗಳನ್ನು ಪ್ರಸಾದಿಸಿ ಕರ್ಮಶೇಷವು ಹರಿದ ನಂತರ ಮೋಕ್ಷವನ್ನು ಅನುಗ್ರಹಿಸಿದನು. ಭಗವದ್ಭಕ್ತಿ ಪಾರಾಯಣನಾದ ಪ್ರಹ್ಲಾದನು ದೈತ್ಯಲೋಕವನ್ನು ಧರ್ಮ ಮಾರ್ಗದೆಡೆಗೆ ನಡೆಸಿದನು. ಸರ್ವರು ಅನುಮೋದಿಸುವ ರೀತಿಯಲ್ಲಿ ರಾಜ್ಯವನ್ನು ಪರಿಪಾಲಿಸಿ ಪ್ರಪಂಚದಲ್ಲಿ ವೈಷ್ಣವ ಭಕ್ತಿಯನ್ನು ಶಾಶ್ವತಗೊಳಿಸಿದನು. ಭಾಗವತಾಗ್ರೇಸರನಾದ ಪ್ರಹ್ಲಾದನ ದಿವ್ಯಚರಿತೆಯು ಭಕ್ತಿ ಮುಕ್ತಿದಾಯಕವಾದುದು. ಈ ಭವ್ಯ ಕಥೆಯನ್ನು ಅಷ್ಟಮಿ, ದ್ವಾದಶಿ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ಭಕ್ತಿ ನೈವೇದ್ಯಪೂರ್ವಕವಾಗಿ ಪಠಿಸಿದ ಪುಣ್ಯಾತ್ಮರಿಗೆ ಅಭೀಷ್ಟ ಸಿದ್ಧಿಗಳುಂಟಾಗುತ್ತವೆ. ಭೂದಾನ, ಗೋದಾನ ಮಾಡಿದ ಮಹಾಫಲಗಳು ಲಭಿಸುತ್ತದೆ ಎಂದು ಪ್ರಹ್ಲಾದ ಚರಿತ್ರೆಯನ್ನು ಮೈತ್ರೇಯರಿಗೆ ವಿವರವಾಗಿ ಉಪದೇಶಿಸಿದ ಪರಾಶರರು ಮತ್ತೆ ಈ ರೀತಿ ವಿವರಿಸಿದರು. ಕಾಲಕ್ರಮೇಣ ಪ್ರಹ್ಲಾದನಿಗೆ ವಿರೋಚನೆ, ಆಯುಷ್ಮಂತ, ಶಿಬಿ, ಭಾಸ್ಕರರೆಂಬ 4 ಪುತ್ರರು ಜನಿಸಿದರು. ಅವರಲ್ಲಿನ ವಿರೋಚನ ಮಹಾರಾಜನಿಗೆ ಬಲಿ ಹುಟ್ಟಿದನು. ಬಲಿಗೆ ಬಾಣಾಸುರನು ಮೊದಲಾದ 100 ಜನ ರಾಕ್ಷಸರು ಹುಟ್ಟಿದರು. ಪ್ರಹ್ಲಾದನ ವಂಶವು ಪುತ್ರ ಪೌತ್ರ ಪೌಷ್ಕಲ್ಯದೊಂದಿಗೆ ಅನಂತಮುಖವಾಗಿ ವಿಸ್ತರಿಸಿತು. ಕ್ರಮೇಣ ನಿವಾತ ಕವಚರೆಂಬ 3 ಕೋಟಿ ರಾಕ್ಷಸರು ಜನಿಸಿದರು. ಹಿರಣ್ಯಕಶಿಪನ ತಮ್ಮನಾದ ಹಿರಣ್ಯಾಕ್ಷನಿಗೆ ಜುರ್ಷರಿ, ಶಕುನಿ, ಭೂತಸಂತಾಪ, ಮಹಾನಾಗ, ಮಹಾಭಾಗ, ಕಾಲನಾಭರು ಜನಿಸಿದರು. ಕಶ್ಯಪ ಪ್ರಜಾಪತಿಯ 3ನೇ ಪತ್ನಿ ಧನುವಿಗೆ ವೈಶ್ವಾನರ, ದ್ವಿಮೂರ್ತ, ಶಂಕರ, ಶಂಕುಶಿರ, ಅಯೋಮುಖ, ಕಪಿಲ, ಸಂವರ, ಏಕಚಕ್ರ, ಮಹಾಬಲನಾದ ತಾರಕ, ಸ್ವರ್ಭಾನು, ಋಷಪರ್ವ, ಪುಲೋಮ, ವಿಪ್ರಚಿತ್ತಿ ಎಂಬುವರು 13 ಜನರು ಹುಟ್ಟಿದರು. ಇವರೆಲ್ಲರೂ ದಾನವಲೋಕದಲ್ಲಿ ಖ್ಯಾತಿಯನ್ನು ಗಳಿಸಿರುವವರು. ಸ್ವರ್ಭಾನಿಗೆ ಪ್ರಭಾ ಜನಿಸಿದಳು. ಆಕೆಯ ನಂತರ ಋಷಪರ್ವನಿಗೆ ಹುಟ್ಟಿದ ಮಗಳು ಶರ್ಮಿಷ್ಠಳನ್ನು ಯಯಾತಿಗೆ ಕೊಟ್ಟು ವಿವಾಹ ಮಾಡಿದರು. ಋಷಪರ್ವನಿಗೆ ಮತ್ತೆ ಉಪದಾನವಿ, ಹಯಶಿರರೆಂಬ ಒಬ್ಬ ಮಗಳು ಒಬ್ಬ ಮಗನು ಜನಿಸಿದರು. ವೈಶ್ವಾನರನಿಗೆ 2 ಪುತ್ರಿಯರು, ಪುಲೋಮ, ಕಾಲಿಕ. ಅವರಿಬ್ಬರೂ ಮರೀಚಿಯ ಪತ್ನಿಯರೇ. ನಂತರ ಅವರಿಗೆ 60,000 ಮಕ್ಕಳಾದರು. ತಾಯಿಯರಿಬ್ಬರ ಬಳಿಯಲ್ಲಿಯೂ ಸಮಪ್ರೀತಿಯಿಂದ ಬೆಳೆದ ಅವರಿಗೆ ಪುಲೋಮರೆಂದು ಕಾಲಕೇಯರೆಂದು ಹೆಸರು ಬಂದಿತು. ಅತಿ ಭಯಾನಕ ರೂಪದಿಂದ ಕೂಡಿದ್ದು ಕ್ರೂರಚರ್ಯೆಯಾಗಿದ್ದರಿಂದ ಅವರನ್ನು ನಿಷ್ಕರುಣೆಯರೆಂದೂ ಸಹ ಕರೆಯುತ್ತಾರೆ. ವಿಪ್ರಚಿತ್ತಿಗೆ ಸಿಂಹಿಕ ಗರ್ಭದಲ್ಲಿ ವ್ಯಾಂಶ, ಶಲ್ಯ, ನಭ, ವಾತಾಪಿ, ನಮುಚಿ, ಇಲ್ವಲ, ಕಶ್ಲಿಮ, ಅಂಜಕ, ನರಕ, ಕಾಲನಾಭ, ಸ್ವರ್ಭಾನು, ವಕ್ತ್ರೋಯೋಧಿ ಎಂಬ 12 ಜನ ಮಕ್ಕಳು. ಪ್ರಹ್ಲಾದನ ಜನನದಿಂದ ಪವಿತ್ರೀಕೃತವಾದ ದೈತ್ಯ ವಂಶವು ದ್ವಿಗುಣೀಕೃತವಾಗಿ ಲಕ್ಷಾಂತರ ಪೀಳಿಗೆಗಳಾಗಿ ವಿಸ್ತರಿಸಿತು. ಕಶ್ಯಪ ಪ್ರಜಾಪತಿಯಿಂದ ತಾಮ್ರಳಿಗೆ 6 ಜನ ಹೆಣ್ಣು ಮಕ್ಕಳಾದರು. ಶುಕಿ, ಶೇನಿ, ಭಾಸಿ, ಸುಗ್ರೀವಿ, ಶುಚಿ, ಗೃದ್ರ. ಶುಕಿಗೆ ಪಕ್ಷಿ ಸಂತಾನವಾಯಿತು. ಕಾಗೆಗಳು, ಗಿಣಿಗಳು, ಗೂಬೆಗಳು ಹುಟ್ಟಿದವು. ಶೇನಿಗೆ ಡೇಗ್ಗಳು, ಪಾರಿವಾಳಗಳು ಹುಟ್ಟಿದ್ದವರು. ಭಾಸಿಗೆ ಬಾವಲಿಗಳು, ಶುಚಿಗೆ ನೀರಿನಲ್ಲಿರುವ ಪಕ್ಷಿಗಳು, ಸುಗ್ರೀವಿಗೆ ಕುದುರೆಗಳು, ಕತ್ತೆಗಳು, ಕೋಳಿಗಳು ಹುಟ್ಟಿದವು. ಕಶ್ಯಪನ ಹೆಂಡತಿ ವಿನತಳಿಗೆ ಗರುತ್ಮಂತನು, ಸುಪರ್ಣನು ಜನಿಸಿದರು. ಇವರಲ್ಲಿ ಗರುಡನು ಪಕ್ಷಿಕುಲಕ್ಕೆ ರಾಜನಾಗಿ ಸರ್ಪಭೋಜನನಾಗಿ ಜೀವಿಸಿದನು. ಸುರಸಳಿಗೆ 1000 ಸರ್ಪ ಸಂತಾನ ಉಂಟಾಯಿತು. ಅವರೆಲ್ಲರೂ ಅನೇಕ ಮುಖರು, ಆಕಾಶಗಮನರೂ ಆದರು. ಕದ್ರುವಳಿಗೆ ಮಹಾಬಲಿಷ್ಠರಾದ ಬಹುಮುಖಗಳುಳ್ಳ 1000 ಅನಿಲಾಶನರು ಜನಿಸಿದರು. ಇವರಲ್ಲಿ ಶೇಷನು, ವಾಸುಕಿ, ತಕ್ಷಕನು, ಶಂಖನು, ಶ್ವೇತನಾಗ, ಮಹಾಪದ್ಮ, ಕಂಬಳ, ಅಶ್ವತರ, ಏಲಾಪುತ್ರ, ನಾಗ, ಕರ್ಕೋಟಕ, ಧನಂಜಯ ಮುಂತಾದ ವಿಷನಾಗರು ಸುಪ್ರಸಿದ್ಧರು. ಕದ್ರುವರ ಮಕ್ಕಳಲ್ಲಿ ಹಲವರು ಗರುತ್ಮಂತನಿಂದ ಸಾಯಿಸಲ್ಪಟ್ಟರು. ಕ್ರೋಧವಶಳಿಗೆ ಕ್ರೋಧ ಮುಖಗಳು
ನಿಶಿತವಾದ ಕೋರೆಗಳುಳ್ಳ ಕ್ರೂರ ಜಂತು ಪ್ರಾಣಿಗಳು ಆವಿರ್ಭವಿಸಿತು. ಸುರಭಿಗೆ ಗೋವುಗಳು, ಮಹಿಷಗಳು, ಇಲಳಿಗೆ ಲತೆಗಳು, ತೃಣಜಾತಿಗಳು, ಕಸಳಿಗೆ ಕಾಮರೂಪಿಗಳಾದ ಯಕ್ಷರು, ರಾಕ್ಷಸರು ಆದರು. ಮುನಿಗೆ ಅಪ್ಸರೋಗಣಗಳು ಹುಟ್ಟಿದವು. ಅರಿಷ್ಮಳಿಗೆ ಅತಿ ಸೌಂದರ್ಯವಂತರಾದ ಗಂಧರ್ವರು ಜನಿಸಿದರು. ಕಶ್ಯಪ ಪ್ರಜಾಪತಿಗೆ ಈ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪುತ್ರ ಪೌತ್ರಾದಿಗಳಾಗಿ ವಂಶಾಭಿವೃದ್ಧಿ ನಡೆಯಿತು. ಅವರೆಲ್ಲರೂ ಭೂಮಿಯ ಮೇಲೆ 4 ದಿಕ್ಕುಗಳಿಗೂ ಪರ್ಯಟಿಸಿ ವಾಸವನ್ನು ಏರ್ಪಡಿಸಿಕೊಂಡರು. ಲೋಕದಲ್ಲಿ ಅವರಿಗೆ ಅವಶ್ಯಕವಾದ ಸ್ಥಾವರಗಳು, ಜಂಗಮಗಳು ನೆಲೆಸಿ ಭೂತ ಸೃಷ್ಟಿ ಪರಿಪೂರ್ಣವಾಗಿ ಅಭಿವೃದ್ಧಿಯಾಯಿತು. ಮೈತ್ರೇಯ, ಪರಮಶಾಂತಿಗೆ ಕಾರಣನಾದವನು ಶ್ರೀಮನ್ನಾರಾಯಣನು ತನ್ನ ರಾಜಸ ಗುಣದಿಂದ ಸ್ವಾರೋಚಿಷ ಮನ್ವಂತರದಲ್ಲಿ ಏರ್ಪಡಿಸಿದ ಸೃಷ್ಟಿ ವಿಲಾಸವನ್ನು ಸವಿಸ್ತಾರವಾಗಿ ವಿವರಿಸಿದನು. ಅದಿತಿ ನಂದನನಾದ ದೇವೇಂದ್ರನು ತನ್ನ ಮಹಾಪರಾಕ್ರಮದಿಂದ ಭೀಷಣ ವಜ್ರಧಾರಣೆಯಿಂದ ದೈತ್ಯ ಸಂಘವನ್ನು ಪರಾಭವಗೊಳಿಸಿ ಸಾಯಿಸುತ್ತಾ ಬಂದನು. ತನ್ನ ಮಕ್ಕಳು ತನ್ನ ಕಣ್ಣ ಮುಂದೆಯೇ ಸಾಯುತ್ತಿರುವುದನ್ನು ಕಂಡು ಗರ್ಭಶೋಕದಿಂದ ನರಳುತ್ತಾ ದಿತಿದೇವಿಯು ಕಶ್ಯಪ ಪ್ರಜಾಪತಿಗೆ ಭಕ್ತಿಯಿಂದ ಸೇವಾ ವಿಧಿಗಳನ್ನು ನಿರ್ವಹಿಸುತ್ತಲೇ ಬಂದಳು. ಕೊನೆಗೆ ಸಪತ್ನಿಯರು ಕೂಡ ಆಕೆಯ ಪತಿಯ ಅನುರಾಗಕ್ಕೆ ಆಶ್ಚರ್ಯಚಕಿತರಾದರು. ಆನಂತರ ವೈವಸ್ವತ ಮನ್ವಂತರವು ಆರಂಭವಾಯಿತು. ಕಶ್ಯಪ ಪ್ರಜಾಪತಿ ತನ್ನ ಹೆಂಡತಿಯ ಭಕ್ತಿ ಅತಿಶಯವನ್ನು, ಸೇವಾ ಭಾವನೆಯನ್ನು ವೀಕ್ಷಿಸಿ ಪ್ರೀತಿ ಸ್ವಾಂತನಾಗಿ ನಿನ್ನ ಅಭೀಷ್ಟ ವರವನ್ನು ಕೇಳು ಎಂದು ದಿತಿಯನ್ನು ಆದೇಶಿಸಿದನು. ಆಗ ಆಕೆ, ಸ್ವಾಮಿ, ಇಷ್ಟು 1000 ವರ್ಷಗಳಿಂದ ನನ್ನ ಪುತ್ರರನ್ನು ವಧಿಸಿ ತಡೆಯಲಾರದ ದುಃಖವನ್ನು ನನಗೆ ಉಂಟು ಮಾಡಿದ ದೇವೇಂದ್ರನನ್ನು ಸಂಹರಿಸಿ ಸಚಿದೇವಿಯೊಂದಿಗೆ ಸೇರಿ ಇಂದ್ರ ಪದವಿಯನ್ನು ಅಧಿಷ್ಠಿಸಬಲ್ಲಂತಹ ಒಬ್ಬ ಮಹಾಬಲವಂತನನ್ನು ನನಗೆ ಮಗನಾಗಿ ಪ್ರಸಾದಿಸಿರಿ ಎಂದು ವಿನಮ್ರಳಾಗಿ ಬೇಡಿಕೊಂಡಳು. ಕಶ್ಯಪ ಪ್ರಜಾಪತಿ ಆಕೆ ಬೇಡಿದ ವರವನ್ನು ಅನುಗ್ರಹಿಸಿ ಆಕೆಯನ್ನು ಸಂಗಮಿಸಿ, ನಿನ್ನ ಗರ್ಭದಲ್ಲಿ ಪ್ರವೇಶಿಸಿದ ಈ ಅಂಡವನ್ನು ನೀನು 100 ವರ್ಷಗಳವರೆಗೆ ರಕ್ಷಿಸಿಕೊಳ್ಳಬೇಕು. ಗರ್ಭವತಿಯಾದ ಸಮಯದಲ್ಲಿ ನಿನ್ನ ಶರೀರದ ಅವಯವಗಳನ್ನು ಮಲಿನವಾಗಿಸದೆ ಅಮಿತ ಶುದ್ಧಳಾಗಿ ಆಚಾರವತಿಯಾಗಿರಬೇಕು. ವ್ರತಭಂಗವಾದರೆ ನಿನ್ನ ಗರ್ಭವು ಅಂತರಿಸುತ್ತದೆ ಎಂದು ಹೇಳಿ ತಪಸ್ಸಿಗಾಗಿ ಅರಣ್ಯದ ಕಡೆಗೆ ಹೊರಟನು. ಈ ರೀತಿಯಾಗಿ ಪುತ್ರದಾನವನ್ನು ಮಾಡಿ ಕಶ್ಯಪನು ನಿಷ್ಕ್ರಮಿಸಿದ ಕೆಲವು ದಿನಗಳಿಗೆ ದಿತಿಯ ಗರ್ಭ ಧರಿಸಿದಳು. ಈ ವಿಷಯವನ್ನು ಗ್ರಹಿಸಿದ ದೇವೇಂದ್ರನು ತನ್ನ ಪದವಿಯನ್ನು ಸ್ಥಿರವಾಗಿಸಿಕೊಳ್ಳುವುದಕ್ಕಾಗಿ ಮಲತಾಯಿಯ ಸಂತಾನವನ್ನು ಸಾಯಿಸಬೇಕೆಂದು ನಿಶ್ಚಯಿಸಿದನು. ದಿತಿಯ ಮನೆಗೆ ಹೋಗಿ ತುಂಬ ವಿನಯದಿಂದ ನಮಸ್ಕರಿಸಿ ಪ್ರೀತಿ ಅನುರಾಗದಿಂದ ನಟಿಸುತ್ತಾ ಬಂಧುತ್ವವನ್ನು ಬೆರೆಸಿದನು. ದಿತಿಯು ಅವನ ಮೋಸದ ಮಾತುಗಳನ್ನು ನಿಜವೇ ಎಂದು ನಂಬಿ ದೇವೇಂದ್ರನನ್ನು ಆದರಣೆ ಮಾಡಿ ಮನೆಯಲ್ಲಿಯೇ ಇಟ್ಟುಕೊಂಡಳು. ಈ ರೀತಿ ಇರಲು 99 ವರ್ಷಗಳು ಕಳೆದು ಹೋದವು. ಒಮ್ಮೆ ಒಂದು ದಿನ ಮಧ್ಯಾಹ್ನ ದಿತಿದೇವಿಯು ಊಟ ಮಾಡಿ ಕೈಗಳನ್ನು ತೊಳೆದುಕೊಂಡ ಮೇಲೆ ಪಾದ ಪ್ರಕ್ಷಾಳನೆಯ ಮಾಡಿಕೊಳ್ಳುವುದು ಮರೆತಳು. ಕೂದಲನ್ನು ಬಿಟ್ಟುಕೊಂಡು ಭುಕ್ತಾಯಾಸದಿಂದ ನಿದ್ದೆಗೆ ಜಾರಿದ ಸಮಯವನ್ನು ಕಂಡು ದೇವೇಂದ್ರನು ಆಕೆಯ ಗರ್ಭದೊಳಕ್ಕೆ ಪ್ರವೇಶಿಸಿದನು. ಅನಾಚಾರ ದೋಷದಿಂದ ವ್ರತಭಂಗವಾದರೆ ಗರ್ಭ ವಿಚ್ಛಿನ್ನವಾಗುತ್ತದೆಂದು ಕಶ್ಯಪ ಪ್ರಜಾಪತಿ ಹೇಳಿದ ಮಾತು ನಿಜವಾಯಿತು. ದಿತಿ ಗರ್ಭಾಶಯದಲ್ಲಿ ಉಸಿರಾಡುತ್ತಿದ್ದ ಶಿಶುವು ಆಗಂತುಕನನ್ನು ಕಂಡು ಗಟ್ಟಿಯಾಗಿ ರೋಧಿಸತೊಡಗಿತು. ಇಂದ್ರನು ಅವನೊಂದಿಗೆ ಮಾರೋದಿ ಮಾರೋದಿ, ಅಳಬೇಡ ಅಳಬೇಡ ಎಂದು ಸಮಾಧಾನಪಡಿಸುತ್ತಲೇ ವಜ್ರಾಯುಧವನ್ನು ಎತ್ತಿಕೊಂಡು ಶಿಶುವನ್ನು ತುಂಡು ತುಂಡುಗಳಾಗಿ ಕತ್ತರಿಸಿ ಆ ಗರ್ಭ ಶತ್ರುವಿನ ಮರಣಕ್ಕೆ ಸಂತೋಷಿಸುತ್ತಾ ಯಥಾಸ್ಥಾನಕ್ಕೆ ಹೊರಟು ಹೋದನು. ದಿತಿ ಗರ್ಭದಲ್ಲಿರುವ ಶಿಶುಪಿಂಡಗಳು ದೇವೇಂದ್ರನು ಬಯಸಿದಂತೆ ಮರಣಿಸಲಿಲ್ಲ. 100 ವರ್ಷಗಳು ತುಂಬುತ್ತಲೇ ಆಕೆ 49 ಮಕ್ಕಳನ್ನು ಹೆತ್ತಳು. ದೇವೇಂದ್ರನು ಮಾರೋದಿ ಎಂದು ಹೇಳಿದ್ದರಿಂದ ಅವರಿಗೆ ಮರುದ್ಗಣಗಳೆಂದು ಹೆಸರು ಬಂದಿತ್ತು. ಜನನಕ್ಕೂ ಮುಂಚೆಯೇ ಇಂದ್ರ ದರ್ಶನವನ್ನು ಮಾಡಿದ ಪುಣ್ಯದಿಂದ ಅವರು ಸಾತ್ವಿಕರಾಗಿ ದೇವತೆಗಳಿಗೆ ಸಹಾಯ ಮಾಡುತ್ತಾ ಬೆಳೆದರು. ಇಂದ್ರನ ಆಸ್ಥಾನದಲ್ಲಿಯೇ ಸ್ಥಾನವನ್ನು ಪಡೆದರು. ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ. ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಡ್ತಾ ಇರಿ.